ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 10 ಎಕರೆ ಜಮೀನು ಸ್ನೇಹಿತರೆ. ಇದು 10 ಎಕರೆ ಜಮೀನು. ಇದು ಪ್ಯೂರ್ ರೆಡ್ ಸಾಯಿಲ್. ನಿಮಗೆ ಇದು ಪ್ಯೂರ್ ರೆಡ್ ಸಾಯಿಲ್, ಒಳ್ಳೆ ಲೊಕೇಶನ್, ನಿಜವಾಗ್ಲೂ ಒಳ್ಳೆ ಲೊಕೇಶನ್, ಸಾಲಿಡಾಗಿದೆ, ಒಳ್ಳೆ ಜಾಗ, ಪ್ರಕೃತಿ ಕೂಡ ಅಷ್ಟೇ ಸುಂದರವಾಗಿದೆ. ಪಕ್ಕದಲ್ಲಿ ನಿಮಗೆ ಒಳ್ಳೆ ಅದ್ಭುತವಾದ ತೋಟ ಮಾಡಿದ್ದಾರೆ ಸ್ನೇಹಿತರೆ. ನಿಜವಲ್ವ, ಪಕ್ಕದಲ್ಲಿ ನಿಮಗೆ ಒಳ್ಳೆ ಅದ್ಭುತವಾದ ತೋಟ ಮಾಡಿದ್ದಾರೆ. ಅದರಲ್ಲಿ ಅಡಿಕೆ, ತೆಂಗು ಹಾಕಿದ್ದಾರೆ. ಅಡಿಕೆನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ, ತೆಂಗು ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ನಿಮಗೆ ಮಣ್ಣು ಎಷ್ಟು ಚೆನ್ನಾಗಿದೆ ನೋಡಿ, ನೀರಿನ ವಾತಾವರಣ ಕೂಡ ಇಲ್ಲಿ ಅಷ್ಟೇ ಚೆನ್ನಾಗಿದೆ. ಪಕ್ಕದಲ್ಲಿ ತೋಟ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ನಿಮಗೆ ಇದರ ಅಕ್ಕಪಕ್ಕ ಎಲ್ಲ ಒಳ್ಳೆ ತೋಟಗಳು ಮಾಡಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿದೆ, ಗುಡ್ ಲೊಕೇಶನ್. ನಮಗೆ ಇಲ್ಲಿ ನೀರಿನ ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿದೆ. ಯಾಕೆಂದರೆ ಬೆಟ್ಟದ ತಪ್ಪಲು ಸ್ವಲ್ಪ ಹತ್ರ, ಅಂದರೆ ಇಲ್ಲಿಂದ ಸ್ವಲ್ಪ ದೂರ ಇದೆ. ನೋಡೋಕ್ಕೆ ನಿಮಗೆ ಇದ್ರ ಅಟ್ಯಾಚ್ಮೆಂಟೇ ಅಂತ ತಿಳ್ಕೊತೀರಾ, ಅದಕ್ಕೂ ನಮಗೂ ಸ್ವಲ್ಪ ದೂರ ಇದೆ ಸ್ನೇಹಿತರೆ. ಸುತ್ತ ಆದರೆ ತೋಟಗಳಂತೂ ಮಾಡಿರೋದು ನಿಜ. ಇದ್ರ ಅಕ್ಕಪಕ್ಕ ಎಲ್ಲ ತೋಟ ಮಾಡಿ ಬೆಳೀತಿರೋದಂತೂ. ಇವರು ನಿಮಗೆ 1 ಎಕರೆಗೆ 25 ಲಕ್ಷ ಹೇಳ್ತಾಯಿದ್ದಾರೆ ಸ್ನೇಹಿತರೆ. ಪರ್ ಎಕರ್ 25 ಲ್ಯಾಕ್ಸ್ ಅಂತ ಹೇಳ್ತಾಯಿದ್ದಾರೆ. ನಿಮಗೆ ಇದು ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 155 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ. ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ನಾವು ಎಲ್ಲ ಚೆನ್ನಾಗಿದ್ರೆ, ಅಂದರೆ ಮಣ್ಣು, ನೀರು, ವಾತಾವರಣ ಅನ್ನೋದು 3 ಚೆನ್ನಾಗಿದ್ದರೆ ಪ್ರತಿಯೊಂದನ್ನು ಕೂಡ ನಾವು ಚೆನ್ನಾಗಿ ಬೆಳಿಬೋದು ಅಂತ. ವಿಲೇಜ್ ಕೂಡ ನಿಮ್ಗೆ ನಿಯರ್ ಇದೆ, ಲೇಬರ್ಗಿಲ್ಲಿ ತೊಂದರೆ ಇಲ್ಲ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಆಮೇಲೆ ಈ ಲ್ಯಾಂಡ್ಗೆ 3 ಕಡೆಯಿಂದ ನಾವು ದಾರಿ ಬರಬಹುದು. ಒಂದು ವಿಲೇಜಿಂದ ಒಳಗಡೆಯಿಂದ ಬರ್ಬೋದು, ಇನ್ನೊಂದು 2 ಕಡೆ ಪಕ್ಕದಲ್ಲಿ ಒಂದು ಹಳ್ಳ ಇದೆ, ಆ ಕಡೆಯಿಂದ ಕೂಡ ನಾವು ಬರ್ಬೋದು. ನೋಡಿ, ತೋಟದಲ್ಲಿ ಮನೆ ಕಟ್ಕೊಂಡು ಇಲ್ಲಿ ವಾಸ ಕೂಡ ಇದ್ದಾರೆ ಸ್ನೇಹಿತರೆ. ಪಕ್ಕದಲ್ಲಿ ನಿಮಗೆ ನೋಡಿ, ಇವರು ಅಡಿಕೆ, ತೆಂಗೆಲ್ಲ ಹಾಕಿದರೆ ಎಷ್ಟು ಸಮೃದ್ಧಿಯಾಗಿ ಬೆಳೆದಿದೆ ಅಂತ ನೋಡಿ ಸ್ನೇಹಿತರೆ. ನಾವು ಹೇಳೋವಂಥದ್ದಲ್ಲ, ನಾವು ಕಣ್ಣಾರ ನೋಡಿ ಮಾತಾಡಬೇಕು ಅನ್ನೋದು ಇದಕ್ಕೋಸ್ಕರನೇ. ತುಂಬ ತೋಟನ ಇವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಪಕ್ಕದಲ್ಲಿ. ನಾವು ಅದೇ ರೀತಿ ಇಲ್ಲಿ ನಾವು ಒಳ್ಳೆ ತೋಟ ಮಾಡ್ಬೋದು. ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಜೋಳ, ಅರಿಶಿನ, ಈರುಳ್ಳಿ ಈ ಥರ ಅಂದರೆ ಒಳ್ಳೆ ಬೆಳೆಗಳನ್ನ ಬೆಳೀತಾರೆ ಸ್ನೇಹಿತರೆ. ನಾವು ಕೂಡ ಇಲ್ಲಿ ನಮಗೇನು ಬೇಕು ತೋಟನ ಆ ಥರ ಮಾಡ್ಕೊಬೋದು. ನಾವು ಬೆಳೆಯಲಾರು ಬೆಳೆ ಬೆಳಿಬೋದು, ಇಲ್ಲ ಒಂದು ಒಳ್ಳೆ ಅದ್ಭುತವಾದ ತೋಟ ನಿರ್ಮಾಣ ಮಾಡಿಬಿಟ್ಟು ಒಂದು ಫಾರ್ಮ್ ಹೌಸ್ ಕಟ್ಟಾಗ ಒಂದು ಮನೆ ಕಟ್ಕೊಂಡಿದ್ರೆ ಸಾಕು ಸ್ನೇಹಿತರೆ. ಯಾವಾಗಲೂ ಅಷ್ಟು ನಾವು ಹೇಳ್ತಾ ಇರ್ತೀವಿ, ನಮಗೆ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ನೀರಿನ ವಾತಾವರಣ ಕೂಡ ನಮಗೆ ತುಂಬ ಚೆನ್ನಾಗಿರಬೇಕು. ಆವಾಗ ಮನುಷ್ಯನಿಗೆ ಕಾಯಿಲೆ ಕಸಲೆಲ್ಲ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ನಾವು ಸಿಟಿ ಕಡೆ ಇವಾಗ ನೋಡ್ತಾ ಇದ್ದೀವಿ, ಬೆಂಗಳೂರಲ್ಲಿ ಜಾಸ್ತಿ ಆದಷ್ಟು ವಾಯು ಮಾಲಿನ್ಯ ಕೂಡ ಜಾಸ್ತಿ ಆಯ್ತಾ ಇದ್ದಾವೆ. ಮನುಷ್ಯ ಅನಾರೋಗ್ಯದಿಂದ ಸುಮಾರು ಜನ ಬಳಲ್ತಾ ಇದ್ದಾರೆ. ನಾವು ಈ ಥರ ವಾತಾವರಣದಲ್ಲಿ ತಿರುಗಾಡಿಕೊಂಡಿದ್ದಾಗ ನಾವು ಇಲ್ಲಿ ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ, ಒಳ್ಳೆ ನೀರು ಸೇವನೆಯಿಂದ ಮನುಷ್ಯನ ಆರೋಗ್ಯ ವೃದ್ಧಿಯಾಗುತ್ತೆ ಹೊರತು ಯಾವತ್ತೂ ನಮಗೆ ತೊಂದರೆ ಅಂತೂ ಆಗಲ್ಲ. ಜಮೀನು ಬೇಕು ಅಂದರೆ ಬರೀ ಹಣಕ್ಕೋಸ್ಕರ ಅಂತಲ್ಲ, ಮನುಷ್ಯನ ಆರೋಗ್ಯ ದೃಷ್ಟಿಯಿಂದಲೂ ಇದು ತುಂಬ ಒಳ್ಳೆಯದು ಸ್ನೇಹಿತರೆ. ನಿಮಗೆ ಇಲ್ಲಿ ನಾವು ತೋಟ ನಿರ್ಮಾಣ ಮಾಡಿಕೊಂಡು ತಿರುಗಾಡ್ಕೊಂಡಿರ್ತೀವಲ್ಲ, ಅದೇ ನಮಗೆ ಒಳ್ಳೆ ಆರೋಗ್ಯ ಆಗುತ್ತೆ. ನಾವು ಬೆಳೆ ಬೆಳೆದ ಮೇಲೆ ಭಗವಂತ ಅನ್ನೋನೊಂದು ಅದ್ರ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಅದನ್ನು ಮನೆ ಸಂಪಾದನೆ ಮಾಡ್ತೀವಿ. ಆರೋಗ್ಯ ಕೂಡ ಅಷ್ಟೇ, ತಿರುಗಾಡ್ಕೊಡೋದ್ರಿಂದ ಒಳ್ಳೆ ಆರೋಗ್ಯ ಬರುತ್ತೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ
6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ನಿಮ್ಮಿಂದ ಅವ್ರಿಗೆ ತಲುಪುತ್ತೆ. ಅದರಿಂದ ನಮ್ಮಂಥವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.